ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕ್ಷಣ ಹೊತ್ತು ಆಣೆಮುತ್ತು. ಬರೆದಿರೋದು ಎಸ್ ಷಡಕ್ಷರಿಕರ್. ಭಾಗ 1. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಬೆಳಗಾಗಿ ನಾನೆದ್ದು ಅಂದ್ರೆ ಬೆಳಗ್ಗೆ ಎದ್ದು ನಾನು ಏನ್ ಮಾಡ್ಬೇಕು ಅನ್ನೋ ಚಾಪ್ಟರ್ ಇದು. ತುಂಬಾ ಚೆನ್ನಾಗಿದೆ. ಈ ಚಾಪ್ಟರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಇದನ್ನ ನಾವು ನಮ್ಮ ಲೈಫ್‌ಗೆ ಕನೆಕ್ಟ್ ಮಾಡ್ಕೊಂಡು ಅಂದ್ರೆ ಅದನ್ನ ಅಳವಡಿಸ್ಕೊಂಡು ಅನುಸರಿಸ್ತಾ ಬಂದ್ರೆ ನಮ್ಮ ಲೈಫ್ ಸೂಪರ್ ಆಗಿರುತ್ತೆ ಅಂತ ನಾನೇ ಹೇಳ್ತೀನಿ, ಗ್ಯಾರಂಟಿ ಕೊಡ್ತೀನಿ. ಅಷ್ಟು ಚೆನ್ನಾಗಿದೆ ಇದು. ಏನಿದೆ ನೋಡೋಣ ಚಾಪ್ಟರ್ ಅಲ್ಲಿ. ಒಂದು ವಿನೋದ ಘಟನೆ. ಆ ದಿನ ಗಂಡ ಬೆಳಗ್ಗೆ ಎದ್ದ ತಕ್ಷಣ ಬೆಕ್ಕನ್ನು ನೋಡ್ತಾನೆ. ಅಂದ್ರೆ ಅವ್ರ ಮನೇಲಿ ಬೆಕ್ಕು ಸಾಕಿರ್ತಾರೆ. ಒಬ್ಬ ಗಂಡ ಹೆಂಡತಿ ಒಂದ್ ಮನೇಲಿ ಇರ್ತಾರೆ ಅನ್ಕೊಳ್ಳಿ. ಅದ್ರಲ್ಲಿ ಗಂಡ ಎದ್ದು ಬೆಕ್ಕನ್ನ ನೋಡ್ಬಿಡ್ತಾನೆ. ಎದ್ದ ತಕ್ಷಣ ಬೆಕ್ಕು ನೋಡ್ಬಿಡ್ತಾನೆ. ಮುಗೀತು. ಅವ್ನು ಎದ್ದ ಹೋಗಿ ಹೆಂಡತಿ ಹತ್ರ ಹೇಳ್ದ, ಅಯ್ಯೋ ನಾನು ಇವತ್ತು ಬೆಕ್ಕು ನೋಡ್ಬಿಟ್ಟೆ. ಎದ್ದ ತಕ್ಷಣ ಬೆಕ್ಕಿನ ಮುಖ ನೋಡ್ಬಿಟ್ಟೆ ಅಂತ ಅಲ್ಲಿ ಒಂದಿಷ್ಟು ಬೇಜಾರ್ ಮಾಡ್ಕೊಂಡ. ಮತ್ತೆ ನೆಕ್ಸ್ಟ್ ಅಲ್ಲಿಂದ ಆ ಬಸ್ಸಲ್ಲಿ ಹೋಗ್ತಾನೆ. ಅಲ್ಲೂ ಹೇಳ್ತಾನೆ, ಅಯ್ಯೋ ನಾನು ಅವ್ನ ಫ್ರೆಂಡ್ಸ್ ಹತ್ರ ಹೇಳ್ತಾನೆ, ಅಯ್ಯೋ ನಾನು ಇವತ್ತು ಬೆಕ್ಕು ನೋಡ್ಬಿಟ್ಟೆ ಅಂತ. ಆಫೀಸಲ್ಲಿ ಹೋಗ್ತಾನೆ. ಅಲ್ಲೂ ಹೇಳ್ತಾನೆ, ಅಯ್ಯೋ ನಾನು ಇವತ್ತು ಬೆಳಗ್ಗೆ ಬೆಕ್ಕು ನೋಡ್ಬಿಟ್ಟಿದ್ದೀನಿ. ಏನ್ ಗ್ರಾಚಾರ ಕಾದಿದ್ಯೋ ಏನೋ, ಇವತ್ತು ನನಗೆ ಏನ್ ಸಮಸ್ಯೆ ಬರುತ್ತೆ ಏನೋ ಅಂತ ಬರೀ ಅದೇ ಗುಂಗಲ್ಲಿ ಇರ್ತಾನೆ. ಆಯ್ತಾ? ಆಗ ಇದೇ ಆಗುತ್ತೆ. ಡ್ಯೂಟಿ ಎಲ್ಲ ಮುಗಿಯುತ್ತೆ. ಸಂಜೆ ಮನೆಗ್ ಬರ್ತಾನೆ. ಸಂಜೆ ಮನೆಗ್ ಬಂದಾಗ ಅವನ ಪತ್ನಿ ಗಂಭೀರವಾಗಿ ಹೇಳ್ತಾಳೆ. ಏನಂತ ಹೇಳ್ತಾಳೆ? ಅಯ್ಯೋ ಬೆಳಗ್ಗೆ ನೀವು ನೋಡಿದ್ರಲ್ಲ ಬೆಕ್ಕು, ಆ ಬೆಕ್ಕು ರೋಡಲ್ಲಿ ಲಾರಿ ಬಂದು ಅದ್ರ ಮೇಲೆ ಹತ್ಕೊಂಡು ಹೋಗ್ಬಿಡ್ತು. ಲಾರಿ ಗುದ್ದಿ ಆ ಬೆಕ್ಕು ಪಾಪ ಸತ್ತೋಗ್ಬಿಡ್ತು ಅಂತ ಹೇಳಿ ಅವನ ಹೆಂಡತಿ ಹೇಳ್ತಾಳೆ. ಆಗ ಅವನ್ ಹೇಳ್ತಾನೆ, ಹೌದಾ, ಯಾಕೆ ಸತ್ತೋಯ್ತದು ಅಂತ ಹೇಳಿ ಕೇಳ್ತಾನೆ. ಆಗ ಹೆಂಡತಿ ಏನಂತ ಉತ್ತರ ಹೇಳ್ತಾಳೆ? ಬೆಳಗ್ಗೆ ಅದು ನಿಮ್ ಮುಖ ನೋಡಿತಲ್ಲ, ಅದಕ್ಕೆ ಸತ್ತಿರ್ಬೇಕು ಅಂತ ಹೆಂಡತಿ ಹೇಳ್ತಾಳೆ. ನೋಡಿ ಅವನೇನ್ ಬೆಳಗ್ಗಿಂದ ಏನ್ ಅನ್ಕೊಂತಾ ಇದ್ದ? ಅಯ್ಯೋ ಬೆಳಗ್ಗೆ ಎದ್ದ ತಕ್ಷಣ ನಾನ್ ಬೆಕ್ಕ್ ಮುಖ ನೋಡ್ಬಿಟ್ಟಿದೀನಿ, ನನಗೆ ಇವತ್ತು ಏನಾಗುತ್ತೋ, ಏನ್ ಸಮಸ್ಯೆ ಬರುತ್ತೋ, ಏನ್ ತೊಂದ್ರೆ ಆಗುತ್ತೋ, ಬೆಕ್ಕಿನ ಮುಖ ನೋಡ್ಬಿಟ್ಟಿದೀನಿ ಅಂತ ಫುಲ್ ಡೇ ಅದೇ ಗುಂಗಲ್ಲಿದ್ದ. ಆದ್ರೆ ಪಾಪ ಅವ್ನ್ ಬರೋಷ್ಟ್ರೊಳಗೆ ಆ ಬೆಕ್ಕೆ ಸತ್ತೋಗ್ಬಿಟ್ಟಿತ್ತು. ಹೆಂಡತಿ ಎಷ್ಟ್ ಚೆನ್ನಾಗ್ ಉತ್ತರ ಕೊಟ್ಲು. ಅಯ್ಯೋ ಬೆಕ್ಕು ಯಾಕೆ ಸತ್ತೋಯ್ತು ಅಂತ ಗಂಡ ಕೇಳಿದ್ರೆ, ಅದು ಪಾಪ ಬೆಳಗ್ಗೆ ಎದ್ದ ತಕ್ಷಣ ನಿನ್ ಮುಖ ನೋಡಿತ್ತಲ್ಲ, ಅದಕ್ಕೆ ನಿನ್ ದರಿದ್ರ ಮುಖ ನೋಡಿ ಅದು ಸತ್ತೋಯ್ತು ಅಂತ ಹೇಳಿ ಪಾಪ ಹೆಂಡತಿ ಉತ್ತರ ಕೊಡ್ತಾಳೆ. ಆ ಆಗ ಈಗ ಹೇಳಿ ಯಾರು ಅಪಶಕುನ? ಈಗ ನಾವ್ ಹೇಳ್ಬೇಕಾಗಿದೆ. ಅಂದ್ರೆ ಬೆಕ್ಕು ಅಪಶಕುನವೋ, ಗಂಡ ಅಪಶಕುನವೋ ಅಂದ್ರೆ ಮನುಷ್ಯರು ಅಪಶಕನನ ಅಥವಾ ಪ್ರಾಣಿಗಳ ಅಪಶಕನನ ಅಂತ ಕೇಳ್ತಾ ಇದ್ದಾರೆ. ಹಾಗಿದ್ರೆ ಬೆಳಗ್ಗೆ ಹೇಗೆ ಏಳ್ಬೇಕು? ಅಂದ್ರೆ ಬೆಳಗ್ಗೆ ಏನೋ ನೋಡಿದ್ವಿ, ಏನೋ ಅಯ್ಯೋ ಎದ್ದ ತಕ್ಷಣ ಅದ್ ಮಾಡ್ಲಿಲ್ಲ, ಎದ್ದ ತಕ್ಷಣ ಏನೋ ಒಂದ್ ನೋಡಿದ್ವಿ ಅಂತೇಳಿ ಆ ಇಡೀ ದಿನನ ನಾವು ಹಾಳ್ ಮಾಡ್ಕೊಂಡ್ಬಿಡ್ತೀವಿ. ಅವ್ನು ನೋಡಿ ಬೆಕ್ಕನ್ನ ನೋಡಿ ಫುಲ್ ಡೇ ಅದೇ ಟೆನ್ಷನ್ ಅಲ್ಲಿ ಇರ್ತಾನೆ. ಏನಾಗುತ್ತೋ ಅಂತ ಅವತ್ತಿನ ಫುಲ್ ಡೇ ಹಾಳ್ ಮಾಡ್ಕೊಂಡ್ಬಿಡ್ತಾನೆ. ಅವ್ನು ಖುಷಿಯಾಗಿರಲ್ಲ, ಅವ್ನು ಸಂತೋಷ ಪಡಲ್ಲ, ಊಟ ತಿಂಡಿ ಮಾಡಲ್ಲ. ಹಾಗೆ ಏನೋ ಒಂದು ಅಸಂಬದ್ಧ ಅಂದ್ರೆ ಬೇಡದೇ ಇರೋ ವಿಚಾರಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಾವ್ ಅದನ್ನ ತಲೆ ಕೆಡ್ಸ್ಕೊಂಡ್ವಿ ಅಂದ್ರೆ ಫುಲ್ ಡೇ ಅದೇ ತಲೆ ಕೆಡ್ಸ್ಕೊಂಡ್ ಇರ್ತೀವಿ. ಹಾಗಾಗಿ ಹಾಗಿರ್ಬಾರ್ದು, ಹಾಗ್ ಮಾಡ್ಬಾರ್ದು. ಹಾಗಾದ್ರೆ ನಾವು ಬೆಳಗ್ಗೆ ಹೇಗೆ ಏಳ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಹೇಗೆ ದಿನವನ್ನು ಸ್ವಾಗತಿಸಬೇಕು ಎಂಬ ಬಗ್ಗೆ ಒಂದೆರಡು ಮಾತು. ಓಕೆನಾ? ಒಂದನೇದು, ಅನೇಕ ಜನ ರಾತ್ರಿ ಮಲಗ್ತಾರೆ, ಬೆಳಗ್ಗೆ ಏಳುವುದಿಲ್ಲ. ಅಂದ್ರೆ ನಿದ್ದೆಯಲ್ಲೇ ಪಾಪ ಸತ್ತು ಹೋಗ್ಬಿಡ್ತಾರೆ. ಆದ್ರೆ ನಮಗೆ ಹಾಗಾಗಿಲ್ಲ. ನಾವಿನ್ನು ಬದುಕಿದ್ದೇವೆ. ಮತ್ತೊಂದು ದಿನ ನಮಗೆ ಸಿಕ್ಕಿದೆ. ಆದ್ದರಿಂದ ನಗುತ್ತಾ ದಿನವನ್ನು ಪ್ರಾರಂಭಿಸಬೇಕು. ಅಂದ್ರೆ ರಾತ್ರಿ ನಾವು ಮಲಗಿರ್ತೀವಿ. ಬೆಳಗ್ಗೆ ಎದ್ದು ಕಣ್ಬಿಟ್ಟು ನೋಡ್ತೀವಿ, ಓ ನಾವಿನ್ನ ಬದುಕಿದೀವಿ. ಅಂದ್ರೆ ಈ ನಮ್ ಪ್ರಪಂಚದಲ್ಲಿ ರಾತ್ರಿ ಮಲಗಿದಾಗ ಬೆಳಗ್ಗೆ ಏಳ್ದೇ ಇರೋರು ಎಷ್ಟು ಲಕ್ಷ ಜನ ಇದ್ದಾರೆ. ಅಂದ್ರೆ ರಾತ್ರಿ ನಿದ್ದೆಯಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಏನೋ ಒಂದಾಗಿ ಸತ್ತೋಗಿರೋರು ಬೆಳಗ್ಗೆ ಎದ್ದು ಅವ್ರು ಆ ದಿನನೇ ನೋಡಿರಲ್ಲ. ಅಂಥವ್ರು ಲಕ್ಷಾಂತರ ಜನ ಇದ್ದಾರೆ. ಅದ್ರ ಮಧ್ಯೆ ನನಗೆ ನಾನ್ ಬದುಕಿದ್ದೀನಲ್ಲ ಅಂತ ಖುಷಿಯಾಗಿ ಮುಖದಲ್ಲಿ ಒಂದ್ ಸ್ಮೈಲ್, ಅಪ್ಪ ನಾ ಇನ್ನು ಬದುಕಿದ್ದೀನಲ್ಲ ಅಂದ್ರೆ ನನಗೆ ಇನ್ನೂ ಒಂದಿನ ಬದುಕೋದಕ್ಕೆ ಅವಕಾಶ ಸಿಕ್ತು ಅಂತ ಬೆಳಗ್ಗೆ ಮುಖದಲ್ಲಿ ಒಂದ್ ಸ್ಮೈಲ್ ಕೊಟ್ಟು ಎದ್ದೇಳ್ಬೇಕು ಅಂತ ಇದು ಮೊದಲನೇ ವಿಷಯ. ನಾವ್ ಎದ್ದ ತಕ್ಷಣ ಮಾಡ್ಬೇಕಾಗಿರೋದೇನು? ನಾನಿನ್ನು ಬದುಕಿದ್ದೀನಿ ಅಂತ ಹೇಳಿ ಸ್ಮೈಲ್ ಮಾಡೋದು ಅಷ್ಟೇ. ಎರಡನೇದೇನು? ನಿಮ್ಮ ಕೋಣೆಯಲ್ಲಿರುವ ದೇವರ ಚಿತ್ರವನ್ನು ನೋಡಬಹುದು. ಧೈರ್ಯ ಇದ್ರೆ ನಿಮ್ಮ ಪತ್ನಿಯ ಅಥವಾ ಪತಿಯ ಮುಖವನ್ನು ನೋಡ್ಬೋದು. ತಮಾಷೆ ಹೇಳಿದ್ದಾರೆ. ಅಂದ್ರೆ ಧೈರ್ಯ ಇದ್ರೆ ಪಕ್ಕದಲ್ಲಿರೋ ನಿಮ್ ಹೆಂಡತಿ ಮುಖನೋ ಗಂಡನ ಮುಖನೋ ನೋಡ್ಬೋದು. ಅಥವಾ ನಿಮ್ಮ ಅಣ್ಣ, ಅಪ್ಪ, ಅಮ್ಮ, ತಮ್ಮ, ತಂಗಿ ಯಾರ ಮುಖವನ್ನಾದ್ರೂ ಅವ್ರ ಬೆಡ್ರೂಮ್ ಹೋಗಿ ಅವ್ರ ಮುಖನ ನೋಡಿ ಸ್ಮೈಲ್ ಮಾಡ್ಬೋದು. ಅಥವಾ ಗುಡ್ ಮಾರ್ನಿಂಗ್ ಅನ್ಬೋದು ಅಲ್ವಾ? ಮೂರನೇದೇನು? ಹಿಂದಿನ ಕಾಲದಲ್ಲಿ ನಮಗೆ ತಾಯಂದಿರು ಹೇಳಿಕೊಡುತ್ತಿದ್ದ ಕರಾಗ್ರೇ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಾಮೂಲೆ ಸ್ಥಿತೇ ಗೌರಿ ಪ್ರಭಾದೇಕರ ದರ್ಶನಂ ಅನ್ನೋ ಮಂತ್ರ ಇದೆ ಅಲ್ವಾ? ಈ ಶ್ಲೋಕವನ್ನ ಹೇಳ್ಕೊಳ್ಳಬಹುದು. ಈ ಶ್ಲೋಕದ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ಬೆರಳುಗಳನ್ನ ನಾವು ದುಡ್ಡು ಹಣ ಎಣ್ಸೋದೆಲ್ಲಿ? ನಮ್ಮ ಬೆರಳುಗಳಲ್ಲಿ ಅಲ್ವಾ? ಕರಾಗ್ರೇ ವಸತೆ ಲಕ್ಷ್ಮಿ, ನಮ್ಮ ಬೆರಳುಗಳಲ್ಲಿ ಲಕ್ಷ್ಮಿ ಇದ್ದಾಳೆ ಅಲ್ವಾ? ಕರಮಧ್ಯೆ ಸರಸ್ವತಿ, ಬುಕ್ಕನ್ನ ನಾವು ಯಾವ್ದ್ರಿಂದ ಹಿಡಿತೀವಿ? ಯಾವ್ದೇ ದುಡ್ಡಾಗ್ಲಿ ಏನಾಗ್ಲಿ ಯಾವ್ದ್ರಿಂದ ಹಿಡಿತೀವಿ? ಕೈಯಿಂದ ಹಿಡಿತೀವಿ. ಹಾಗಾಗಿ ಲಕ್ಷ್ಮಿ ಬೆರಳಲ್ಲಿದ್ದಾಳೆ, ಮಧ್ಯೆ ಸರಸ್ವತಿ ಇದ್ದಾಳೆ, ಮತ್ತೆ ಕೊನೆಯಲ್ಲಿ ಯಾರಿದ್ದಾರೆ? ಗೌರಿ ಅಂದ್ರೆ ಚಾಮುಂಡೇಶ್ವರಿ ಇದ್ದಾಳೆ. ಹಾಗಾಗಿ ದೇವಿ ಸ್ವರೂಪ, ದೇವಿಗಳಿರ್ತಕ್ಕಂತ ನಮ್ಮ ಹಸ್ತವನ್ನು ಬೆಳಗ್ಗೆ ಎದ್ದು ನಾವು ಹಸ್ತ ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗೆ ಎದ್ದು ಕೈಯನ್ನ ಗಸ 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 ಉಜ್ಜಿಕೊಳ್ಳುತ್ತಾ ಆ ಕರಗಳನ್ನು ನೋಡಿಕೊಳ್ಳಿ.
ಅಂದ್ರೆ ಇದು ಏನು ಆಧ್ಯಾತ್ಮದ ಪ್ರಕಾರ ಅದಾದ್ರೆ ಅಂದ್ರೆ ಲಕ್ಷ್ಮೀ ಸರಸ್ವತಿ ಗೌರಿ ನಮ್ಮ ಕೈಯಲ್ಲಿ ಇರೋದಾದ್ರೆ ಸೈಂಟಿಫಿಕ್ ಆಗಿ ಏನು ಅಂತ ಹೇಳಿದ್ರೆ ನಾವು ಗಸಗಸ ಕೈ ಉಜ್ಜಿ ಉಜ್ಜೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ನಮ್ ಕೈ ಬಿಸಿ ಆಗ್ತಾವಲ್ವಾ ಅವಾಗ ನಮ್ ನರಗಳೆಲ್ಲ ಆಕ್ಟಿವೇಟ್ ಆಗ್ತವೆ. ಅದಕ್ಕೋಸ್ಕರ ನಾವು ಒಂದು ಹೊಸ ಚೈತನ್ಯ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಬೆಳಗ್ಗೆ ಎದ್ದು ಎಡ ಕೈಯನ್ನ ಉಜ್ಬೇಕು. ಅಂದ್ರೆ ಮನಸ್ಸಿಗೆ ಉತ್ಸಾಹ ಸಿಗುತ್ತೆ. ಹಾಗಾಗಿ ನಾವು ಎಡ ಕೈಯನ್ನ ಉಜ್ಜಬೇಕು ಅಂತ ಹೇಳ್ತಾ ಇದ್ದಾರೆ. ನಾಲ್ಕನೇದೇನು ಬಲಮಗ್ಗಲಲ್ಲಿ ಎದ್ದರೆ ಒಳ್ಳೆಯದೆನ್ನುತ್ತಾರೆ. ದೈಹಿಕ ಕಾರಣ. ನಮ್ಮ ದೇಹದ ಎಡಭಾಗದಲ್ಲಿ ಹೃದಯವಿದೆ ಅಲ್ವಾ? ದೊಡ್ಡೋರು ಯಾವಾಗ್ಲೂ ಹೇಳ್ತಾರೆ ನೋಡಿ, ಎಡಗಡೆ ಎದ್ದ ತಕ್ಷಣ ಇವತ್ತು ಯಾಕೆ ಎಡಗಡೆ ಎದ್ದೆ? ಮಲಗು ಬೆಳಗ್ಗೆ ಬಲಗಡೆ ಎದ್ದೇಳು ಅಂತ ಹೇಳ್ತೀವಿ. ನಾವು ಮಕ್ಳಿಗೆ ಹೇಳಿ ಬಲಗಡೆ ತಿರುಗಿ ಎದ್ದೇಳು ಅಂತೀವಿ. ಯಾಕೆ ಅಂತ ಹೇಳಿದ್ರೆ ಎಡಗಡೆಯಲ್ಲಿ ನಮ್ಮ ಹಾರ್ಟ್ ಇದೆ ಅಲ್ವಾ? ಎಡಗಡೆ ಹಿಂಗ್ ತಿರುಗಿ ಏಳೋದ್ರಿಂದ ಹಾರ್ಟ್ ಮೇಲೆ ಪ್ರೆಷರ್ ಬೀಳುತ್ತೆ, ಆ ಒತ್ತಡ ಬೀಳುತ್ತೆ. ಹಾಗಾಗಿ ನಾವು ಬಲಗಡೆ ತಿರುಗಿ ಏಳ್ಬೇಕು ಅನ್ನೋದು ಸೈಂಟಿಫಿಕ್ ರೀಸನ್. ಆದ್ರೆ ಆಮೇಲೆ ಮತ್ತೆ ಇದ್ರಲ್ಲಿ ಏನು ಭೌತಿಕ ಕಾರಣ ಏನು ಅಂತ ಹೇಳಿದ್ರೆ ಬಲಗಡೆ ಏಳುವುದು ಅಂದ್ರೆ ರೈಟ್ ಥಿಂಕಿಂಗ್ ನೊಂದಿಗೆ ಏಳುವುದು, ಸಕಾರಾತ್ಮಕ ಯೋಚನೆಗಳೊಂದಿಗೆ ಏಳುವುದು ಎಂದರ್ಥ. ನಾವು ಬಲಗಡೆ ಏಳ್ತೀವಲ್ವಾ ಅವಾಗ ನಮ್ಗೆ ಸಕಾರಾತ್ಮಕ ಆಲೋಚನೆಗಳು ಬರ್ತವೆ ಅಂತ ಹೇಳಿ ಇದು ಆಧ್ಯಾತ್ಮಿಕವಾಗಿ. ಓಕೆನಾ? ಒಬ್ಬ ಹಿರಿಯರು ನಾನು ಬೆಳಗ್ಗೆ ಎದ್ದ ತಕ್ಷಣ ದಿನಪತ್ರಿಕೆ ನೋಡುತ್ತೇನೆ. ಮುಖಪುಟವನ್ನಲ್ಲ, ಸಿನಿಮಾ ಪುಟವನ್ನಲ್ಲ, ವಾಣಿಜ್ಯ ಪುಟವನ್ನೂ ಅಲ್ಲ. ನಾನು ನೋಡುವುದು ನಿಧನ ವಾರ್ತೆಗಳ ಪುಟ. ಅಲ್ಲಿ ನನ್ನ ಭಾವಚಿತ್ರ ಕಂಡು ಬಂದರೆ ಹಾಗೆಯೇ ಮಲಗಿ ಬಿಡುತ್ತೇನೆ. ಇಲ್ಲದಿದ್ದರೆ ನಾನು ಬದುಕಿದ್ದೇನೆ ಎಂದು ಎದ್ದು ದಿನವನ್ನು ಪ್ರಾರಂಭಿಸುತ್ತೇನೆ. ನಿಮ್ಮ ಇಂದಿನ ದಿನ ಅದ್ಭುತವಾಗಿರಲಿ ಅಂತ ಹೇಳಿ ಷಡಕ್ಷರಿ ಸರ್ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಬೆಳಗ್ಗೆ ನಾವು ನೋಡಿ ಕರೆಕ್ಟ್ 4 ಪಾಯಿಂಟ್ ಕೊಟ್ಟಿದ್ದಾರೆ. ಇದನ್ನ ಪ್ರತಿದಿನ ನಾವು ನಮ್ಮ ಲೈಫಿಗೆ ಅಳವಡಿಸ್ಕೊಂಡ್ಲೇಬೇಕು. ನಾನು ಅಳವಡಿಸ್ಕೊಂಡಾಗಿದ್ದೆ ತುಂಬಾ ದಿನ ಆಯ್ತು. ನಾನು ಇದನ್ನೆಲ್ಲ ಮಾಡಿ ನೀವು ಮಾಡಿ. ಅದರಿಂದ ತುಂಬಾ ಪಾಸಿಟಿವ್ ಎನರ್ಜಿ ಬರುತ್ತೆ. ದಿನ ಪೂರ್ತಿ ಆಕ್ಟಿವ್ ಆಗಿರ್ತೀವಿ, ಖುಷಿಯಾಗಿರ್ತೀವಿ. ನಮ್ಗೆ ಏನೇ ಪ್ರಾಬ್ಲಮ್ ಬರ್ಲಿ, ಯಾರು ಏನೇ ಬೈಲಿ ನಮಗೆ ಬೇಜಾರಾಗಲ್ಲ. ಫುಲ್ ಖುಷಿಯಾಗಿರ್ತೀವಿ. ನಮ್ಮ ಒಳಗಿಂದ ನಾವು ತುಂಬಾ ನೆಮ್ಮದಿಯಾಗಿರ್ತೀವಿ. ಸೊ ದಯವಿಟ್ಟು ನೀವು ಇದನ್ನ ಫಾಲೋ ಅಪ್ ಮಾಡಿ ಅಂತ ಹೇಳ್ತೀನಿ. ಏನು ಬೆಳಗ್ಗೆ ಎದ್ದ ತಕ್ಷಣ ಅಪ್ಪ ಭಗವಂತ ನನಗೆ ಇನ್ನೂ ಒಂದಿನ ಬದುಕೋಕೆ ಅವಕಾಶ ಕೊಟ್ಟಿದ್ಯಾ ಅಂತ ಮುಖದಲ್ಲಿ ಒಂದು ಸ್ಮೈಲ್ ಮಾಡೋದು, ಭಗವಂತನಿಗೆ ಥ್ಯಾಂಕ್ ಯು ಹೇಳೋದು, ಗ್ರಾಟಿಟ್ಯೂಡ್ ಹೇಳೋದು. ಎರಡನೇದೇನು ಭಗವಂತನ ಚಿತ್ರ ಅಥವಾ ಅಪ್ಪ ಅಮ್ಮನ ಚಿತ್ರ ಎಲ್ಲರನ್ನೂ ನೋಡೋದು. ಮೂರನೇದೇನು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳೋದು. ಯಾರು ಎದ್ದು ಬರ್ಲಿ ಗುಡ್ ಮಾರ್ನಿಂಗ್ ಶುಭೋದಯ ಅಂತ ಹೇಳೋದು. ಮೂರನೇದೇನು ಕರಾಗ್ರೇ ವಸತೆ ಲಕ್ಷ್ಮಿ ಕರಮದ್ದೇ ಸರಸ್ವತಿಯನ್ನು ಕೈ ಉಜ್ಜಿ ಕರಾಗ್ರೇ ವಸತೆನ ಹೇಳ್ಕೊಳ್ಳೋದು. ಅದು ಆಗಲ್ವಾ? ಅದು ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಎರಡು ಕೈಯನ್ನು ಗಸ ಚೆನ್ನಾಗಿ ಉಜ್ಜಿ ನಮ್ಮ ಕಣ್ಮೇಲೆ ಕೈ ಇಟ್ಕೊಂಡು ಎದ್ದೇಳೋದು. ಆಯ್ತಾ? ನಾಲ್ಕನೇದೇನು ಬಲಗಡೆ ಮಗ್ಲಲ್ಲಿ ಏಳೋದು. ಓಕೆನಾ? ಇಷ್ಟನ್ನ ನಾವು ಪ್ರತಿ ದಿನ ಫಾಲೋ ಅಪ್ ಮಾಡಿದ್ರೆ ನಾವು ಫುಲ್ ಡೇ ಹ್ಯಾಪಿಯಾಗಿ, ಖುಷಿಯಾಗಿ, ನೆಮ್ಮದಿಯಾಗಿ, ಆಕ್ಟಿವ್ ಆಗಿರ್ಬೋದು. ಓಕೆನಾ? ನಾನ್ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇನ್ಮೇಲೆ ನೀವು ಪ್ರತಿದಿನ ಇದನ್ನ ಫಾಲೋ ಅಪ್ ಮಾಡಿ. ಇದ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ.